ನಮಸ್ಕಾರ ಎಲ್ರಿಗೂ. ನಮ್ಮ RCB ತಂಡ ಏನ್ ಮಾಡಿದ್ರಿ, ಫೈನಲ್ ಗೆ ಲಗ್ಗೆ ಇಟ್ಟದ್ ನೋಡ್ರಿ. ಡೈರೆಕ್ಟ್ ಆಗಿ ಫೈನಲ್ ಗೆ ಹೋಗಿ ಕುಂತ್ಕೊಂಡದ್ ನೋಡ್ರಿ. ಕಾರಣ ನಮ್ಮ RCB ತಂಡವು ಆಡಿರುವ 8 ಪಂದ್ಯಗಳಲ್ಲಿ 6 ಪಂದ್ಯ ಗೆದ್ದು 2 ಪಂದ್ಯ ಸೋತು ಪಾಯಿಂಟ್ ಪಟ್ಟಿಯಲ್ಲಿ 12 ಅಂಕ ಗಳಿಸಿ ಮೊದಲನೇ ಸ್ಥಾನವನ್ನು ಪಡೆದು ಏನ್ ಮಾಡಿದ್ರಿ, ನಮ್ಮ RCB ತಂಡ ಫೈನಲ್ ಗೆ ಲಗ್ಗೆ ಇಟ್ಟದ್ ನೋಡ್ರಿ. ಎಸ್ ಹೌದ್ರಿ. WPL ನ 18ನೇ ಪಂದ್ಯದಲ್ಲಿ RCB ಮತ್ತು UP ವಾರಿಯರ್ಸ್ ತಂಡಗಳು ಮುಖಾಮುಖಿ ಆದ ನೋಡ್ರಿ. ಈ ಪಂದ್ಯದಲ್ಲಿ RCB ತಂಡದ ನಾಯಕಿ ಸ್ಮೃತಿ ಮಂದಾನ ಅವರು ಟಾಸ್ ಗೆದ್ದು ಮೊದಲು UP ವಾರಿಯರ್ಸ್ ತಂಡಕ್ಕೆ ಬ್ಯಾಟಿಂಗ್ ಗೆ ಇಳಿಸಿದ್ರು ನೋಡ್ರಿ. ಹಿಂಗಾಗಿ UP ವಾರಿಯರ್ಸ್ ತಂಡ ಉತ್ತಮವಾದ ಆರಂಭವನ್ನು ಪಡೆದ್ ನೋಡ್ರಿ. ಈ ಪಂದ್ಯವು ವಡೋದರದ ಕೋಟಂಬಿ ಸ್ಟೇಡಿಯಂ ನಾಗ ನಡೀತ್ ನೋಡ್ರಿ. UP ವಾರಿಯರ್ಸ್ ತಂಡವು ಏನ್ ಮಾಡ್ತ್ರಿ, ಮೊದಲು ಉತ್ತಮ ಆರಂಭವನ್ನು ಪಡೆದ್ ನೋಡ್ರಿ. ಕಾರಣ UP ವಾರಿಯರ್ಸ್ ತಂಡದ ನಾಯಕಿ ಮೇಘ್ಲಾನಿಂಗ್ ಮತ್ತು ದೀಪ್ತಿ ಶರ್ಮಾ ಅವರು ಮೊದಲ ವಿಕೆಟ್ ಗೆ 74 ರನ್ಗಳ ಜತೆ ಆಟವನ್ನು ಆಡಿದ್ರು ನೋಡ್ರಿ. ಹಿಂಗಾಗಿ UP ವಾರಿಯರ್ಸ್ ತಂಡ ಒಂದು ಹಂತದಲ್ಲಿ 200ರ ಗಡಿ ದಾಟುತ್ತದೆ ಎಂದು ಅಂದಾಜಿಸಲಾಗಿತ್ತು ನೋಡ್ರಿ. ಆದರೆ UP ವಾರಿಯರ್ಸ್ ತಂಡದ ನಾಯಕಿಯ ವಿಕೆಟ್ ಕಳೆದುಕೊಂಡಾಗ UP ವಾರಿಯರ್ಸ್ ತಂಡವು ಸತತವಾದ ವಿಕೆಟ್ ಗಳನ್ನು ಕಳೆದುಕೊಳ್ಳುತ್ತಾ ಹೋಯ್ತು ನೋಡ್ರಿ. ಹಿಂಗಾಗಿ UP ವಾರಿಯರ್ಸ್ ತಂಡ ಏನ್ ಮಾಡ್ತ್ರಿ, 20 ಓವರ್ಗಳಲ್ಲಿ 8 ವಿಕೆಟ್ ಕಳೆದುಕೊಂಡು 143 ರನ್ಗಳ ಸಾಧಾರಣ ಮೊತ್ತವನ್ನು ಕಲೆ ಹಾಕೈತ್ ನೋಡ್ರಿ. ಈ UP ವಾರಿಯರ್ಸ್ ತಂಡವು ಸತತವಾಗಿ ವಿಕೆಟ್ ಕಳೆದುಕೊಳ್ಳಲು ಕಾರಣ RCB ತಂಡದ ಪ್ರಮುಖವಾದ ಬೌಲರ್ ಗಳ ಅದ್ಭುತ ಪ್ರದರ್ಶನ ನೋಡ್ರಿ. ಎಸ್ ಹೌದ್ರಿ. UP ವಾರಿಯರ್ಸ್ ತಂಡವು ಸತತವಾಗಿ ವಿಕೆಟ್ ಕಳೆದುಕೊಳ್ಳಲು ಪ್ರಮುಖ ಕಾರಣವಾಗಿದ್ದು ನಾಡಿನ್ ಡಿ ಕ್ಲರ್ಕ್ ನೋಡ್ರಿ. ಇವರು ಈ ಪಂದ್ಯದಲ್ಲಿ 4 ವಿಕೆಟ್ ಗಳನ್ನು ಪಡೆದರು ನೋಡ್ರಿ. ಇವರಿಗೆ ಉತ್ತಮವಾದ ಬೆಂಬಲವನ್ನು ನೀಡಿದ ನಮ್ಮ RCB ತಂಡದ ಬೌಲರ್ ಗ್ರಾಸ್ ಹ್ಯಾರಿಸ್ ಅವರು ಸಹ 2 ವಿಕೆಟ್ ಪಡೆದರು ನೋಡ್ರಿ. ಶ್ರೇಯಾಂಕ ಪಾಟೀಲ್ ಮತ್ತು ಲಾರೆನ್ ಬೆಲ್ ಅವರು 1 ವಿಕೆಟ್ ಪಡೆದರು ನೋಡ್ರಿ. ಈ 4 ಬೌಲರ್ ಗಳ ಅದ್ಭುತ ಪ್ರದರ್ಶನದಿಂದ ಏನ್ ಮಾಡ್ತೀವಿ, UP ವಾರಿಯರ್ಸ್ ತಂಡ ಸತತವಾಗಿ ವಿಕೆಟ್ ಕಳೆದುಕೊಂಡು ಕೇವಲ 143 ರನ್ ಗಳನ್ನು ಗಳಿಸಿತ್ ನೋಡ್ರಿ. ಹಿಂಗಾಗಿ RCB ತಂಡಕ್ಕೆ ಏನ್ ಮಾಡ್ತೀರಿ, 144 ರನ್ಗಳ ಟಾರ್ಗೆಟ್ ಗುರಿ ಏನ್ ಮಾಡ್ತೀರಿ, UP ವಾರಿಯರ್ಸ್ ತಂಡ ನೀಡಿ ನೋಡ್ರಿ. UP ವಾರಿಯರ್ಸ್ ತಂಡದ ಬೌಲರ್ ಗಳನ್ನು ಚೆಂಡಾಡಿದ ನಮ್ಮ RCB ತಂಡದ ಆರಂಭಿಕ ಬ್ಯಾಟ್ಸ್ಮನ್ ಗಳಾದ ಗ್ರಾಸ್ ಹ್ಯಾರಿಸ್ ಮತ್ತು ಸ್ಮೃತಿ ಮಂದಾನ ಅವರು ಅಬ್ಬರದಿಂದ ಬ್ಯಾಟಿಂಗ್ ಮಾಡಿದ್ರು ನೋಡ್ರಿ. ಹಿಂಗಾಗಿ ಈ ಪಂದ್ಯದಲ್ಲಿ ಸುಲಭವಾಗಿ ಗೆದ್ದು ನೋಡ್ರಿ ನಮ್ಮ RCB ತಂಡ. ಯಾವ ಪರಿ ಬ್ಯಾಟಿಂಗ್ ಮಾಡಿದ್ರು ಅಂದ್ರ, ಈ ಪಂದ್ಯದಲ್ಲಿ ಗ್ರಾಸ್ ಹ್ಯಾರಿಸ್ ಅವರು ಅಬ್ಬರ ತುಂಬಾನೇ ಜೋರಾಗಿತ್ರಿ. ಗ್ರಾಸ್ ಹ್ಯಾರಿಸ್ ಮತ್ತು ಸ್ಮೃತಿ ಮಂದಾನ ಅವರು ಮೊದಲ ವಿಕೆಟ್ ಗೆ 108 ರನ್ಗಳ ಭರ್ಜರಿಯಾದ ಜೊತೆ ಆಟವನ್ನ ಆಡಿದ್ರು ನೋಡ್ರಿ. ಗ್ರಾಸ್ ಹ್ಯಾರಿಸ್ ಅವರು 37 ಎಸೆತಗಳಲ್ಲಿ 13 ಬೌಂಡರಿ ಮತ್ತು 2 ಭರ್ಜರಿ ಸಿಕ್ಸರ್ ಗಳೊಂದಿಗೆ 74 ರನ್ ಗಳಿಸಿ ಔಟ್ ಆದರು ನೋಡ್ರಿ. ಇವರಿಗೆ ಉತ್ತಮವಾದ ಬೆಂಬಲವನ್ನು ನೀಡಿದ ನಮ್ಮ RCB ತಂಡದ ನಾಯಕಿ ಸ್ಮೃತಿ ಮಂದಾನ ಅವರು 27 ಎಸೆತಗಳಲ್ಲಿ 8 ಬೌಂಡರಿ ಮತ್ತು 2 ಸಿಕ್ಸರ್ ಗಳೊಂದಿಗೆ 54 ರನ್ ಗಳಿಸಿದ್ರು ನೋಡ್ರಿ. ಅದು ಔಟ್ ಆಗದೆ ಉಳಿದ್ರು. ಈ ಇಬ್ಬರು ಆಟಗಾರ್ತಿಯರ ವೈಯಕ್ತಿಕ ಅರ್ಧಶತಕದಿಂದ RCB ತಂಡವು ಕೇವಲ 13.1 ಓವರ್ಗಳಲ್ಲಿ 2 ವಿಕೆಟ್ ಕಳೆದುಕೊಂಡು 144 ರನ್ ಗಳಿಸಿ 8 ವಿಕೆಟ್ ಗಳಿಂದ ಭರ್ಜರಿಯಾದ ಗೆಲುವನ್ನು ಕೊಂಡಿತ್ತು ನೋಡ್ರಿ. ಈ ಗೆಲುವಿನೊಂದಿಗೆ RCB ತಂಡವು ಲೀಗ್ ಹಂತಗಳಲ್ಲಿ 6 ಪಂದ್ಯಗಳನ್ನು ಗೆದ್ದು ಮೊದಲ ಬಾರಿಗೆ ಫೈನಲ್ ಗೆ ಹೋದ ತಂಡ ಎಂಬ ಹೆಗ್ಗಳಿಕೆ ನಮ್ಮ RCB ತಂಡ ಆಗ್ಯದ ನೋಡ್ರಿ. ಎಸ್ ಹೌದ್ರಿ. ಈ ಪಂದ್ಯದಲ್ಲಿ ಬ್ಯಾಟಿಂಗ್ ನಲ್ಲಿ ಅಬ್ಬರಿಸಿದ ನಮ್ಮ RCB ತಂಡದ ಆಟಗಾರ್ತಿ ಗ್ರಾಸ್ ಹ್ಯಾರಿಸ್ ಅವರು ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದರು ನೋಡ್ರಿ. WPL ನಲ್ಲಿ ಒಂದು ಸೀಸನ್ ನಲ್ಲಿ ಅತಿ ಹೆಚ್ಚು ಪಂದ್ಯಗಳನ್ನು ಗೆದ್ದ ತಂಡಗಳು 3 ಇದೆ ನೋಡ್ರಿ. ಆ 3ರಲ್ಲಿ 2 ಬಾರಿ ಒಂದು ತಂಡ 6 ಪಂದ್ಯಗಳನ್ನು ಗೆದ್ದದ್ ನೋಡ್ರಿ. ಹಂಗಂದ್ರ ಯಾವ್ದಂತ ನಾವು ನೋಡಮ್ ನೋಡ್ರಿ. RCB ತಂಡವು ಲೀಗ್ ಹಂತದಲ್ಲಿ 6 ಪಂದ್ಯಗಳನ್ನು 1 ಬಾರಿ ಗೆದ್ದದ್ ನೋಡ್ರಿ. 2023ರಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವು ಲೀಗ್ ಹಂತದಲ್ಲಿ 6 ಪಂದ್ಯಗಳನ್ನು ಗೆದ್ದಿದ್ ನೋಡ್ರಿ. 2023ರಲ್ಲಿ ಮುಂಬೈ ಇಂಡಿಯನ್ಸ್ ತಂಡವು 6 ಪಂದ್ಯಗಳನ್ನು ಲೀಗ್ ಹಂತಗಳಲ್ಲಿ ಗೆದ್ದಿದ್ ನೋಡ್ರಿ. 2024ರಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವು 6 ಬಾರಿ ಲೀಗ್ ಪಂದ್ಯಗಳನ್ನು ಗೆದ್ದಿದ್ ನೋಡ್ರಿ. 2026ರಲ್ಲಿ ನಮ್ಮ RCB ತಂಡವು 6 ಪಂದ್ಯಗಳನ್ನು ಲೀಗ್ ಪಂದ್ಯಗಳಲ್ಲಿ ಗೆದ್ದದ್ ನೋಡ್ರಿ. ಹಿಂಗಾಗಿ RCB ತಂಡ ಏನ್ ಮಾಡಿದ್ರಿ, ಈ ಸಲ ಡೈರೆಕ್ಟ್ ಆಗಿ ಫೈನಲ್ ಗೆ ಹೋಗಿ ಕುಂತ್ಕೊಂಡದ್ ನೋಡ್ರಿ. 2 ಮತ್ತು 3ನೇ ಸ್ಥಾನಕ್ಕಾಗಿ 4 ತಂಡಗಳ ಮಧ್ಯೆ ಪೈಪೋಟಿ ಅದ ನೋಡ್ರಿ. ನಾಳೆ ಮುಂಬೈ ಇಂಡಿಯನ್ಸ್ ಮತ್ತು ಗುಜರಾತ್ ಜೈಂಟ್ಸ್ ತಂಡವು ಮುಖಾಮುಖಿ ಆಗಲಿವೆ ನೋಡ್ರಿ. ಮುಂಬೈ ಇಂಡಿಯನ್ಸ್ ತಂಡದ ವಿರುದ್ಧ ಗುಜರಾತ್ ಜೈಂಟ್ಸ್ ತಂಡ ಗೆದ್ದರೆ ಏನ್ ಮಾಡ್ತದ್ರಿ, 2ನೇ ತಂಡವಾಗಿ ಏನ್ ಮಾಡ್ತದ್ರಿ, ಕ್ವಾಲಿಫೈರ್ ಗೆ ಎಂಟ್ರಿ ಕೊಡ್ತದ ನೋಡ್ರಿ ಗುಜರಾತ್ ಜೈಂಟ್ಸ್ ತಂಡ. ಒಂದು ವೇಳೆ ಮುಂಬೈ ಇಂಡಿಯನ್ಸ್ ತಂಡ ಗುಜರಾತ್ ಜೈಂಟ್ಸ್ ತಂಡದ ವಿರುದ್ಧ ಗೆದ್ದರೆ ಮುಂದಿನ ಪಂದ್ಯಗಳಲ್ಲಿ ರನ್ ರೇಟ್ ಆಧಾರದ ಮೇಲೆ ಯಾವ ತಂಡಗಳು 2 ಮತ್ತು 3ನೇ ಸ್ಥಾನಗಳು ಪಡಿತಾವ ಎಂಬುದನ್ನು ನಿರ್ಧಾರವಾಗಲಿದೆ ನೋಡ್ರಿ. ಇದು ಇವತ್ತಿನ ವಿಡಿಯೋದ ನೋಡ್ರಿ. RCB ತಂಡದ ಯಾವ ಆಟಗಾರ್ತಿಯರು ನಿಮ್ಗೆ ತುಂಬಾ ಇಷ್ಟ ಇದ್ದಾರೆ ಎಂಬುದನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಎಂದು ಹೇಳ್ತಾ ನಾನು ಇವತ್ತಿನ ವಿಡಿಯೋವನ್ನು ಮುಗಿಸ್ತೀನಿ ನೋಡ್ರಿ. ನಮಸ್ಕಾರ.